ಹಾಯ್ ಗೆಳೆಯರೆ, ನಾನಿವತ್ತು ತೋರಿಸಿರೋಂಥ ರೆಸಿಪಿ ಹಲಸಿನ ಹಣ್ಣಿನ ಹೋಳಿಗೆ. ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ನಮ್ಮನೆಯಲ್ಲಿ ಹಲಸಿನ ತಂದಿದ್ದರು. ಹಂಗಾಗಿ ನಮ್ಮ ಮಕ್ಕಳು ಹಲಸಿನಲ್ಲಿ ಹೋಳಿಗೆ ಮಾಡಿಕೊಡಮ್ಮ ಅಂತ ಕೇಳಿದರು. ನೀವು ಮಾಡಬೇಕಂದ್ರೆ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಬರೋದ ಬನ್ನಿ. ಹೋಳಿಗೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: 2 ಕಪ್ ಹಲಸಿನ ಹಣ್ಣು ಮತ್ತು 2 ಕಪ್ಪು ಕಾಯಿ ತುರಿ, ಒಂದು 3-4 ಏಲಕ್ಕಿ ಹಾಕಿ ನಾನು ಹಿಟ್ಟನ್ನು 1 ಗಂಟೆ ಮುಂಚೆ ಕಲಸಿಟ್ಟಿದ್ದೆ, ನೆನೆಸಿ ಇಟ್ಟಿದ್ದೀನಿ. ಮೊದಲಿಗೆ ಹಲಸಿನ ಹಣ್ಣನ್ನು ರುಬ್ಬಿಕೊಳ್ಳಿ, ನಂತರ ಕೊಬ್ಬರಿಯನ್ನು ರುಬ್ಬಿಕೊಳ್ಳಿ, ಜೊತೆಗೆ ಏಲಕ್ಕಿಯನ್ನು ಪುಡಿಯನ್ನು ಹಾಕಿ ಮಿಶ್ರಣ ಮಾಡಬೇಕು. ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಅದಕ್ಕೆ 1/4 ಕಪ್ ಬೆಲ್ಲವನ್ನು ಹಾಕಿ 1/4 ಲೋಟ ನೀರನ್ನು ಹಾಕಬೇಕು. ಚಿಕ್ಕ ಲೋಟದಲ್ಲಿ ಹಾಕಿ ಕರಗಿಸಿಕೊಳ್ಳಬೇಕು. ಬೆಲ್ಲವನ್ನು ಫಿಲ್ಟರ್ ಮಾಡಿಕೊಳ್ಳಬೇಕು, ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಬರ್ತವೆ. ಹಾಗೇನು ಸೋಸಿಕೊಂಡು ಬೇರೆ ಪಾತ್ರೆಗೆ, ಈಗ ಅದೇ ಪಾತ್ರೆಗೆ ರುಬ್ಬಿರುವಂಥ ಮಿಶ್ರಣವನ್ನು, ಹಲಸಿನ ಹಣ್ಣು ಕಾಯಿಯನ್ನು ಹಾಕಿ ಒಲೆಯ ಮೇಲಿಟ್ಟು ತಿರುಗಿಸಬೇಕು. ಅದು ಹೂರ್ಣ ಅದಕ್ಕೆ ಬರುತ್ತದೆ. ಗಟ್ಟಿಯಾದ ನಂತರ ಕೆಳಗೆ ಇಳಿಸಿ, ಹೂರ್ಣ ತಣ್ಣಗಾದ ನಂತರ ಹೋಳಿಗೆಯನ್ನು ನಾವು ತಯಾರಿಸಬಹುದು. ಈಗ ನೆನೆಸಿರುವಂಥ 1 ಗಂಟೆ ಮುಂಚೆ ಹಿಟ್ಟು ನೆನೆಸಿಟ್ಟಿದ್ನಲ್ವ, ಅದು ನೆಂದಿದ್ದು ಚೆನ್ನಾಗಿ. ನಾನು ಗೋಧಿ ಹಿಟ್ಟನ್ನೇ ಬಳಸಿದ್ದೇನೆ, ಏಕೆಂದರೆ ನಮ್ಮ ಮನೇಲಿ ಮೈದಾ ಹಿಟ್ಟನ್ನು ನಾವು ಬಳಸೋದಿಲ್ಲ. ಹಾಗಾಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕಿಕೊಳ್ಳಬಹುದು. ಹೋಳಿಗೆಯನ್ನು ನಮಗೆ ಯಾವ ಆಕಾರಕ್ಕೆ, ಕೆಲವರಿಗೆ ದಪ್ಪ ಬೇಕಾಗುತ್ತೆ, ಕೆಲವರಿಗೆ ತೆಳ್ಳಗೆ ಬೇಕಾಗುತ್ತೆ. ನಾನು ಸ್ವಲ್ಪ ತೆಳ್ಳಗೆ ತಟ್ಟಿ ಹಾಕಿದ್ದೇನೆ ಹೋಳಿಗೆಯನ್ನು. ನೋಡ್ತಿದ್ದಲ್ಲ ನೀವೇ ಯಾವ ರೀತಿ ಬರ್ತಾಯಿದೆ ಅಂತ. ತಿನ್ನಲು ತುಂಬ ರುಚಿಕರವಾಗಿರುತ್ತೆ. ನೀವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಹಲಸಿನ ಹಣ್ಣು ತಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಅಂತ ತಿಳಿಸಿ. ತುಂಬ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡ್ತಿದ್ದೀರಲ್ವ? ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ನೋಡಿ ನಾನು ಮಾಡಿರೋ ಮೆಜರ್ಮೆಂಟಲ್ಲಿ ಒಂದು 20-25 ಹೋಳಿಗೆ ಆಗಿದ್ದಾವೆ. ನೀವೇ ನೋಡ್ತಿದ್ದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.